ಚಂದಾಕಿದಿ ಅಮ್ಮವ್ರೆ ಚಂದಾಕಿದ್ದೀರಾ? ಹೌದು, ನೀ ಹಂಗಿದ್ದಿ ಪುಟ್ಟಕ್ಕ. ಚಂದಾಕಿದ್ದೀನಿ ಅಮ್ಮವ್ರೆ. ಅಜ್ಜಿ ಆಶೀರ್ವಾದ ಮಾಡಿ. ನಿಮ್ಮ ಸುಡ್ಗಿ ಹಂಗೆಲ್ಲ ಬಗ್ಬಾರ್ದು ಕಣವ. ಆರೋಗ್ಯ ಕಾಪಾಡ್ಕೊ. ಅಂತೂ ಈ ಅಜ್ಜಿನ ಮುತ್ತಜ್ಜಿ ಮಾಡ್ಬಿಟ್ರಿ. ಹೋಗೋ, ನಿಂತವ ಮಾತಾಡಕ್ಕಿಲ್ಲ. ಯಾಕಜ್ಜಿ ನಾನೇನ್ ಮಾಡ್ದೆ? ಏನ್ ಮಾಡ್ತೀಯಾ? ಈ ಅಜ್ಜಿ ಮುತ್ತಜ್ಜಿ ಆಗೋ ವಿಷಯನ ನಂತವ ಯಾಕೆ ಹೇಳಿಲ್ಲ? ಅದು ಅಜ್ಜಿ ನಾನೇ ಖುಷಿ ಆಯ್ತು ಮಗ. ಅಂತೂ ಪುಟ್ಟಕ್ಕ ಬೆಟ್ಟು ತಾಯಿ ಅರ್ಕೆ ತೀರ್ಸಿದ್ಮೇಲೆ ಒಳ್ಳೇದೇ ಆಯ್ತು. ಪುಟ್ಟಕ್ಕ, ನಿನ್ ಗಾಬರಿ ಈಗಲಾದ್ರೂ ಕಮ್ಮಿ ಆಯ್ತೇನೋ? ಹೋಗ್ಕಂಡ್ರಿ ಬಾ, ನಿಮ್ಮ ಬಾಯರ್ಕೆ ಹೆಂಗೆ ಆಯ್ತು. ಅವ್ರು ಯಾರು? ಸೀರೆ ಬರಲ್ಲ ಅಳಿ ಅಂದ್ರು ಅವ್ರ ಅಜ್ಜಿ. ನಮಸ್ಕಾರ ಅಮ್ಮರ. ಆ ದ್ಯಾವ್ರು ಕರ್ಮನ ಉಳಿಸ್ಕೊಳಕ್ಕೆ ಈಗಲಾದ್ರೂ ಅವಕಾಶ ಮಾಡ್ಕೊಡ್ತಾವನೆ. ಉಳಿಸ್ಕೊಂಡು ಹೋಗಿ. ಸಾನಾ, ಮೇಸ್ರೆ, ಮುತ್ ನಂಗೆ ಬಾಳವ. ಮನ್ಯಾಗ ಎಲ್ಲರೂ ಸಂದಾಕವ್ರ? ಎಲ್ರು ಆರಾಮಾಗಿದ್ದಾರೆ. ಒಳ್ಳೆ ಸಮಯಕ್ಕೆ ಬಂದ್ರಿ. ನಾನೊಬ್ಳೇ ಅಲ್ಲ, ದೊರೆನ ಹರ್ಸಕ್ಕೆ ಇನ್ನೊಬ್ರು ಬಂದವ್ರೆ. ಫೋನಾಗಿ ಮಾತಾಡ್ಕೊಂಬರ್ತೀನಿ ಅಂತ ಇಟ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಮಗಳೇ ಬಾರವ. ಅಮ್ಮೋರೆ, ನೀವು ಬಂದಿದ್ದು ನನಗೆ ಸಹನ ಸಂತೋಷ ಆಯಿತು. ವಿಷಯ ಕೇಳಿ ಮನ್ಸು ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಬಂಗಾರನ್ನು ಕರ್ಕೊಂಬಂದ್ಬಿಟ್ಟೆ. ಸಂಬಂಧಕ್ಕಿಂತ ಯಾವ ಹಬ್ಬ ದೊಡ್ಡದೈತೆ ಅಲ್ವಾ ಬಂಗಾರ? ನೀನು ಈ ಖುಷಿ ನೋಡೋದಕ್ಕೆ ನಿಮ್ಮ ಅವನ್ ಕರ್ಕೊಂಬಂದಿತ್ತು. ಪೂಜೆಗೆ ನಿಮ್ಮ ಅವನ್ ಕರಿ. ಅಬ್ಬಾ, ನೀನ್ ಬಂದಿದ್ದು ನಂಗೆ ಸಾನೇ ಖುಷಿ ಆಗೈತೆ. ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿ ಫಸಲ್ ಚಂದಾಗಿ ಬರಲಿ ಅಂತ ಕೇಳ್ಕೊಳ್ಮ. ಯಾವ್ದೊರೆ, ನಿಮ್ಮ ಅವ್ವನ ಪೂಜೆಗೆ ಮೊದಲೇ ಕರೀಲಿಲ್ವಾ? ಕರಿಬಾರ್ದಂತೇನಿದ್ದಿಲ್ಲ ಇದೆ. ಹಬ್ಬಂಗೆ ಇಷ್ಟ ಇಲ್ದಿರೋ ಭೂಮಿನಾಗೆ ಉಳ್ಮೆ ಮಾಡ್ತಿದ್ದೀವಿ. ಪೂಜೆಗೆ ಬಾ ಅಂತ ಕರೆದ್ರೆ ಹಬ್ಬದ ದಿವಸನೇ ಹಬ್ಬ ಬೇಸರ ಮಾಡ್ಕೊತಾಳೇನೋ ಅಂತ ಸುಮ್ಕಾಗೋದೆ. ಹೋಗ್ಲಿ ಬಿಡು, ಈಗ ಯಾಕೆ ಆ ಮಾತೆಲ್ಲ? ಹಬ್ಬದ ದಿನ ಖುಷಿ ಮಾತ್ರ ಇರಬೇಕು. ಬನ್ನಿ ಎಲ್ಲ ಸೇರಿ ಭೂಮಿ ತಾಯಿಗೆ ಪೂಜೆ ಮಾಡುವ. ಎಲ್ಲ ಪೂಜೆಗೆ ತಯಾರಿ ಮಾಡ್ಕೊಳ್ಳಿ. ಬಂಗಾರು, ರಾಜಕೀಯನ ಇಲ್ಲಿಗೆ ಬಿಟ್ಬಿಡು. ಈಗ ನೀನು ಮಗನ ಅರ್ಸೋ ಅವನಾಗಿ ಬಂದಿದ್ಯಾ. ಅವ್ನ ಖುಷಿ ನೋಡಿದ್ರೆ ನಿಂಗೆ ಸಿಟ್ಟು ಬರ್ತೈತಾ? ಅಮ್ಮ ಬಾಬಾ ಪೂಜೆ ಮಾಡು. ಬಂಗಾರತ್ತೆ, ಅಜ್ಜಿ ನೀವು ಬಂದ ತಕ್ಷಣ ಬಾಬಾ ಹೈ ವೋಲ್ಟೇಜ್ ಕರೆಂಟ್ ತರ ಆಡ್ತಿದ್ದಾರೆ ನೋಡಿ. ಕೋಕೋ, ಅಮ್ಮರೇ ಬನ್ನಿ ಪೂಜೆ ಮಾಡಿ. ಪ್ರತಿ ಕ್ಷಣದಾಗೋ ನನ್ನ ಮಗನ ಪರವಾಗಿ ನಿಂತ್ಕೊಳ್ಳೋದು ನೀನು ಪುಟ್ಟಕ್ಕ. ನೀನು ನನ್ನ ಜೊತೆಯಾಗಿ ಪೂಜೆ ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ. ಅಯ್ಯಯ್ಯೋ, ನಾನಾ ಡ್ಯಾಡಿ? ಹೆಣ್ಣು ಕೊಟ್ಟತ್ತೇನು ತಾಯಿ ಸಮಾನ ಅಲ್ವಾ? ಹೋಗಿ ಪೂಜೆ ಮಾಡು ಪುಟ್ಟಕ್ಕ. ನಡಿ ಪುಟ್ಟಕ್ಕ.
ಇಟ್ಟೆ ಜನ ಹಿಂದೆ ತೆಗಿದಂಗೆ ಕಷ್ಟವೋ ಸುಖವೋ ಅನ್ಕೊಂಡಿದ್ದನ್ನ ಸಾಧಿಸೋನೆ ರೈತ. ಚಳಿ ಗಾಳಿ ಮಳೆ ಬಿಸಿಲು ಆಗ್ಲೂ ರಾತ್ರಿ ಅನ್ನೋದನ್ನ ನೋಡ್ದೆ ಮಣ್ಣಿಗೆ ಹತ್ರ ಆಗಿ ದುಡಿಯೋನ್ ರೈತ. ಬೆಳೆದ ಬೆಳೆಗಳನ್ನ ಮಕ್ಕಳಂಗೆ ಪೋಸಿ ಸಾಕೋದು ಶಾನೆ ದೊಡ್ಡ ಜವಾಬ್ದಾರಿ ಕಲ. ಅದನ್ನ ನೀನ್ ನಿಭಾಯಿಸ್ತೀನಿ ಅಂತ ಹೊಂಟಿದ್ಯಾ, ನಿಂಗೆ ಒಳ್ಳೇದಾಗ್ಲಿ. ಯಾಕೆ ಸೆ ಯೋನಾಯ್ತು? ಅಪ್ಪ ಬೇಸರ ಮಾಡ್ಬಿಟ್ಟೆ ಅಂತ ಮನ್ಸ್ನಾಗ ಸಾನೆ ಕೊರಿತಾ ಇತ್ತು. ನಿಂತ ಹೇಳ್ಕೊಳಕ್ಕೂ ಆಗ್ಲಿಲ್ಲ. ಇದೆಲ್ಲ ನಿನ್ನಿಂದಲೇ ಆಗಿದ್ದು. ಯೋನ್ಲ ಹೇಳ್ತಿದ್ಯಾ? ನನ್ನಿಂದ ಎಲ್ಲ ಆಯ್ತು? ಒಬ್ರಿಗೆ ಅನ್ಯಾಯ ಆದಾಗ ಕಷ್ಟದಲ್ಲಿದ್ದಾಗ ಅವ್ರ ಪರ ನಿಲ್ಬೇಕು ಅನ್ನೋ ಗುಣ ನನ್ನ ರಕ್ತದಾಗೆ ಬಂದೈತೆ. ಆ ರಕ್ತ ನಿಂದೆ ಅಲ್ವೇ? ನಾನು ಮೇಷ್ಟ್ರಿಗೆ ಅವ್ರ ಜಮೀನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೆ. ಆ ಗುಣ ಆ ಧೈರ್ಯ ಎಲ್ಲ ನಿನ್ನಿಂದ ಅಲ್ವೇ ಬಂದಿತ್ತು. ಆದರೆ ಇಲ್ಲಿ ನೋಡಿದ್ರೆ ನೀನು ಅವ್ರ ಪರ ಇರೋದನ್ನ ನೋಡಿ ನಾನು ಮಾಡ್ತಿರೋದು ತೆಪ್ಪು ಅಂತ ಅನ್ಸಿದ್ರು ಮಾತು ಕೊಟ್ಬೇಕಾದ್ನ ಉಳಿಸ್ಕೊಳ್ಳೋದು ಆಟೆ ಮುಖ್ಯ ಅನ್ನೋ ನಿನ್ನ ಗುಣನೇ ನನ್ನ ನಿನ್ನಿರುದ್ಧ ನಿಲ್ಲಂಗೆ ಮಾಡ್ತು. ನಿನ್ನ ಮಾತನ್ನ ಮುರಿಯಂಗ ಮಾಡ್ತು. ಸಂಸ್ಬಿಡವ ಅವ್ವ, ಈಗಲೂ ನಾನು ಮಾಡಿದ ತೆಪ್ಪು ಅನ್ಸಿದ್ರೆ ನೀನು ಇಲ್ಲಿ ಗಂಟ ಬರ್ತಾನೆ ಇರಲಿಲ್ಲ. ಆದರೂ ಬಂದಿದ್ಯಾ ಅಂದರೆ ನಿನ್ನ ಮನ್ಸ್ನಾಗ ನಾನು ಮಾಡಿರೋ ಕೆಲಸ ತೆಪ್ಪು ಅಂತ ಅನಿಸ್ತಲ್ಲ ಅಲ್ವೇ? ನಿಮ್ಮ ಅವ್ವಂಗೆ ಮಗ ಏನಂತ ಗೊತ್ತಿರಕ್ಕಿಲ್ವೇ? ನೀಲ್ ಮಾತು ಕೊಟ್ಟಂಗೆ ನಿಮ್ಮ ಅವ್ವನೂ ಅಲ್ಲಿ ಮಾತು ಕೊಟ್ಟವಳೆ. ಪಾಪ ಎರಡು ಕಡೆ ಒದ್ದಾಡ್ತಾವಳೆ. ನಿಂಗೋಸ್ಕರ ಯೋನ್ನ ಬೇಕಾನ ಎದುರಿಸ್ತೀನಿ ಕಲ. ಕೆಲವೊಮ್ಮೆ ದೊಡ್ಡವ್ರ ಮಾತು ಕೇಳ್ದಂಗೆ ಎಡುತ್ತೀಯ. ಆದರೆ ನನ್ನ ಮಗ ಯಾವ ದಾರಿನಾಗ ಹೋದ್ರೂ ಅದು ಸರಿಯಾಗೇ ಇರ್ತೈತೆ ಅನ್ನೋದು ನನ್ನ ನಂಬಿಕೆ. ಈಗ ಈ ಈಸ್ಯ ನಿನ್ನ ಅರಿವಿಗೆ ಬಂದಂಗೆ ಬ್ಯಾರೆ ಎಲ್ಲ ಈಸ್ಯಗಳು ಆದಷ್ಟು ಬಿರ್ನೆ ಅರಿವಿಗೆ ಬರಲಿ. ಈ ಭೂಮಿ ತಾಯಿ ನಿನ್ನ ಕೈ ಹಿಡೀಲಿ ಮಗ. ಹೌದೋರೆ, ಈಗ ನೀ ಮಾಡ್ತಿರೋ ಕೆಲಸ ಸಾಮಾನ್ಯವಾದಲ್ಲ. ಕೈಗೆ ಕಾಲ್ಗೆ ಮಣ್ಣು ಮೆತ್ಕೋತು ಅಂತ ಅಸಹ್ಯ ಪಡೋರ್ ಮಧ್ಯ ಅದೇ ಮಣ್ಣ ಭೂಮಿ ತಾಯಿ ಅಂತ ಕಣ್ಗೊತ್ಕೊಂಡು ನಮಸ್ಕಾರ ಮಾಡೋ ರೈತನ ಜವಾಬ್ದಾರಿ ತಗೋತಿದ್ಯಾ. ಪ್ರಾಣಿಗಳಿಂದ ಹಿಡಿದು ಮನುಷ್ಯರ ಗಂಟ ಹಸು ನೀಸೋ ಒಂದೇ ಜೀವ ಅಂದ್ರೆ ರೈತ. ಆ ಕೆಲಸನೂ ನಿಗಾ ವಹಿಸ್ಕೊಂಡು ಮಾಡಬೇಕು ಮಗ. ಹ್ಞೂ ಅಜ್ಜಿ, ಏಟೆ ಕಷ್ಟ ಆದರೂ ನಾನು ನಿಭಾಯಿಸ್ತೀನಿ. ನೋಡು ರಾಳಿ ಅಂದರೆ ಅವ್ವ ಮಗ ಮನಸ್ಸಿಂದೆಲ್ಲ ಹೇಳ್ಕೊಂಡು ನಿರಾಳ ಆದಂಗೆ ಈ ಭೂಮಿಗೂ ರೈತಂಗೂ ಇರೋ ಸಂಬಂಧ. ಭೂಮಿ ತಾಯಿ ಕಷ್ಟದಾಗಿದ್ದವ್ರನ್ನ ಯಾರನ್ನೂ ಕೈ ಬಿಡಕ್ಕಿಲ್ಲ. ದಾರಿ ತಪ್ಪು ಹೋಗ್ಬಿಟ್ರೆ ಅವ್ರನ್ನ ಸರಿ ದಾರಿಗೆ ತಂದು ನಿಲ್ಲಿಸ್ತಾಳೆ. ರೈತರ ಜೀವನ ಒಂದೊಂದ್ಕಿತ ನಿಭಾಯಿಸೋ ತಾಳ್ಮೆ ಮೀರಿ ಹೋಗ್ಬಿಡ್ತದೆ. ಅವನು ತನ್ನು ಮನ ದನ ಎಲ್ಲ ತಗೊಬಂದು ಭೂಮಿ ತಾಯಿನ ನಂಬಿ ಅದ್ರ ಮೇಲೆ ಹೂಡ್ತಾನೆ. ಕೆಲವು ಕಿತ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಬರೋಕ್ಕಿಲ್ಲ. ಆದ್ರೂ ಅವನು ಧೈರ್ಯ ಗಿಡಕ್ಕಿಲ್ಲ. ಸ್ವಾಭಿಮಾನದಿಂದ ಗೌರವದಿಂದ ನಾನು ರೈತ ಅಂತ ತಲೆ ಎತ್ತು ನಿಲ್ತಾನೆ. ಈ ತಾಯಿನೂ ಆಟೆಯ ನಮ್ದವ್ರನ್ನ ಕೈ ಬಿಡಾಕಿಲ್ಲ. ರೈತ ಮಣ್ಣಾಗೆ ಚಿನ್ನ ಬೆಳೆಯೋ ಮಾಂತ್ರಿಕ. ನೀವು ಧೈರ್ಯ ಕೇಳಬೇಡಿ, ಭೂಮಿ ತಾಯಿ ಕೈ ಹಿಡಿತಾಳೆ. ಮುಂದೋಗಿ. ಇಲ್ಲವ, ಈ ಮಣ್ಣಾಗೆ ಹಸಿರು ರಾಶಿ ನೋಡಗಂಟ ನನ್ನ ಕಣ್ ತುಂಬ ನಿದ್ದೆನೂ ಮಾಡಕ್ಕಿಲ್ಲ. ಒಳ್ಳೇದಾಗಿ. ಅತ್ತೆ, ನೀವು ಹೇಳ್ತಿರೋದು ಕೇಳಿದ್ರೆ ನನಗೆ ಪಾರ್ಟ್ ಟೈಮಲ್ಲಿ ರೈತ ಆಗಬೇಕು ಅನಿಸ್ತಾ ಇದೆ. ಬಾವ ಪಾರ್ಟ್ ಟೈಮಲ್ಲಿ ಪಾಠ ಹೇಳ್ಕೊಡೋದು ಸುಲಭ, ಆದರೆ ವ್ಯವಸಾಯ ಮಾಡೋದು ಕಷ್ಟ. ನಿಜ, ಪಾರ್ಟ್ ಟೈಮಲ್ಲಿ ಬರೋರು ಜಮೀನು ಮಾಲೀಕರು ಮಾತ್ರ ಆಗಿರೋಕ್ಕೆ ಸಾಧ್ಯ. ಹೀಗೆ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನಿಜ ಬಾವ, ಈ ಕೆಲಸದಲ್ಲಿ ಗಂಟೆಗಳ ಲೆಕ್ಕನೇ ಇಡಕ್ಕಾಗಲ್ಲ.
ಹಾಗೆ ಲಾಭ ಮತ್ತು ನಷ್ಟ ಎಷ್ಟಾಗತ್ತೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಆಸಕ್ತಿ ಇರೋರು ಯಾರು ಬೇಕಾದರೂ ಮಾಡಬಹುದು. ಆದರೆ ಒಂದು ಕಿತ ಇದ್ರಾಗ ಇಳಿದ ಮ್ಯಾಕೆ ನಮ್ಮನ್ನು ನಾವು ಸಂಪೂರ್ಣ ತೊಡಸ್ಕೋಬೇಕು. ಹೌದು ರೀ, ಭೂಮಿಲಿ ಕೆಲಸ ಮಾಡೋ ಪುಣ್ಯ ಎಲ್ರಿಗೂ ಸಿಕ್ಕಕ್ಕಿಲ್ಲ. ಇದೇನ್ ನಾ ಹಿಂಗಂದೆ? ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದು ಅಂದ್ರೆ ಸಾಮಾನ್ಯನಾ? ಹೌದು ಅಜ್ಜಿ, ಯಾವ ಕೆಲಸನೂ ಸುಲಭ ಅಲ್ಲ. ಈಗ ನಮ್ಮಂಥ ಸ್ಟೂಡೆಂಟ್ಸ್ನ ತಗೊಳ್ಳಿ, ಇವ್ರು ಮಾಡಿರೋ ಪಾಠನ ಓದಿ ನೆನ್ಪಿಟ್ಕೊಂಡು ಎಕ್ಸಾಮ್ ಬರೆಯೋ ಕೆಲಸ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕಷ್ಟ ಇನ್ಯಾವುದೂ ಇಲ್ಲ. ಏ ತರ್ಲೆ, ಓದೋದು ಅಂದರೆ ಕಷ್ಟನೇನೆ ನಿಂಗೆ? ಅವ ನೋಡವ ಅಕ್ಕ ಹೆಂಗ್ ಬೈತಿದ್ದಾಳೆ. ನೀ ಸುಮ್ಕಿರೋಬಿ. ಪುಟ್ಟಮ್ಮಿ, ಈ ಹಬ್ಬನ ನಾನು ಯಾವತ್ತೂ ಮರೆಯಂಗೇ ಇಲ್ಲ. ಅಲ್ಲ, ಎಲ್ಲ ಒಳ್ಳೆ ಮಾತಾಡ್ತಾ ಇದ್ದೀವಿ, ನೀನಿನ್ನೂ ಒಳ್ಳೆ ಹಂಚಿಲ್ಲ. ಅಯ್ಯೋ ಮರ್ತೇ ಬಿಟ್ಟೆ. ಸಾನಾ, ಎಲ್ರಿಗೂ ಎಳ್ಳು ಹಂಚವ್ವ, ಸ್ನೇಹಂಗೂ ಕೊಡು. ಅವಳಿಗೆ ಶಾನ ಕೊಡಬೇಡ, ಒಂದು 2 ಕಾಳು ಕೊಡು ಸಾಕು. ಅಳೇನ್ರೆ ಬನ್ನಿ, ಒಲೆ ಹಚ್ಬಿಡಮ್ಮ. ಪುಟ್ಟಕ್ಕ, ನಿನ್ನ ಗಂಡ ಹೇಳ್ದಂಗೆ ಇದು ಯಾವತ್ತು ಮರೆಯೋ ಹಬ್ಬ ಅಲ್ಲ. ಬಂಗಾರು, ಪುಟ್ಟಕ್ಕಂಗೆ ಬಾಗ್ನ ಕೊಡು. ಸರಿ, ನಾವೇನು ನೋಡೋದೆ ಇಷ್ಟು ಬಿರ್ನೆ ಅಲ್ರವ. ಹಿಂಗೆ ಬಂದು ಹಿಂಗೆ ಹೋದ್ರೆ ಹೆಂಗೆ? ಇವತ್ತು ರಾತ್ರಿ ನಮ್ಮ ಮನ್ಯಾಗ ಉಳ್ಕೊಳ್ಳಿ, ನಾಳೆಗೆ ಹೋಗಿವ್ರಂತೆ. ಹ್ಞೂ ಅಜ್ಜಿ, ಇವತ್ತು ಇಲ್ಲೇ ಅದು ಹೋಗು. ನೀವೆಲ್ಲ ನಮ್ಮೂರಿಗೆ ಬಂದ್ರೇನೆ ಇನ್ಮ್ಯಾಕ್ ನಾನು ಈ ಊರಿಗೆ ಬರೋದು. ದೊರೆ, ಜವಾಬ್ದಾರಿ ಜಾಸ್ತಿ ಆಗ್ತೈತೆ. ಇನ್ಮ್ಯಾಕೆ ಎಲ್ಲಾನು ಹೊಂದ್ಸ್ಕೊಂಡೋಗೋ ಜಾಣ್ತನ ತೋರಿಸಿದ್ರೆ ಒಳ್ಳೇದು. ಸ್ನೇಹ, ಏನೇ ಇದ್ರೂ ಚಿಂತೆ ಮಾಡಬೇಡ. ಒಂದು ಫೋನ್ ಮಾಡಿದ್ರೆ ಚಂದಾಗಿ ಬಂದ್ಬಿಡ್ತೀವಿ. ಸರಿ ಅಜ್ಜಿ, ಆದರೆ ಮುಂದಿನ ಸಲ ಬಂದಾಗ ಖಂಡಿತವಾಗ್ಲೂ ನೀವು ಉಳ್ಕೊಂಡೇ ಹೋಗಬೇಕು. ಆಯ್ತವ, ಬರ್ತೀನಿ. ಮೇಷ್ರೆ, ನಿಮ್ಮ ದಯೆಯಿಂದ ನನ್ನ ಮೊಮ್ಮಗ ಸಾನೆ ಧೈರ್ಯ ವಹಿಸೋನೆ. ತಿದ್ದೋ ಜವಾಬ್ದಾರಿ ನಿಮ್ಮದು. ಬಂಗಾರಮ್ಮನ ಮಗ ಅವರು, ಬೇರೆಯವರಿಂದ ಹೇಳಿಸ್ಕೊಳ್ಳೋ ಗುಣ ಅವ್ರದ್ದಲ್ಲ. ಎಲ್ಲ ಸರಿಯಾಗಿ ಮಾಡ್ತಾರೆ. ಹೌದು ಕಣ್ರವ, ಆ ನಂಬಿಕೆ ನಮ್ಮೆಲ್ರಿಗೂ ಐತೆ. ಸರಿ ಪುಟ್ಟಕ್ಕ, ನಾನಿನ್ನು ಬರ್ತೀನಿ. ಬರ್ತೀನಿ ರವ, ಬರ್ತೀನಿ. ಬರ್ತೀನಿ ಪುಟ್ಟಕ್ಕ. ಹುಷಾರು ರವ. ಅಂತೂ ಕೃಷಿ ಕೆಲಸಕ್ಕೆ
ಎಲ್ಲರ ಹಾರೈಕೆ ಆಶೀರ್ವಾದ ಸಿಕ್ತು. ಮೇಷ್ಟ್ರೆ, ಕಂಟಿ ಪುಟ್ಟಕ್ಕನಿಗೆ ನೀವೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮೇಷ್ಟ್ರೆ. ಹೌದು ಗೌಡ್ರೆ, ನನ್ನ ಜಮೀನು ನನ್ನ ಕೈ ಬಿಟ್ಟು ಹೋಗೇ ಬಿಡ್ತು ಅನ್ನೋ ಕಾಲಕ್ಕೆ ನೀವು ನನ್ನ ಕೈ ಹಿಡಿದು ಕಾಪಾಡಿದ್ರಿ. ಮೇಷ್ಟ್ರೆ, ಸಂಜೆ ಸಾಲ ತೆಗಿಯೋಕ್ಕೆ ಸರ್ಕಾರಕ್ಕೆ ಅರ್ಜಿ ಹಾಕ್ತೆ ಅಂತ ಹೇಳಿದ್ರಲ್ಲ, ಏನಾಯ್ತು? ಕಚೇರಿಗೆ ಹೋಗಿ ಬಂದೆ, ಕೆಲವು ಕಡ್ಡಾಯ ನಿಯಮಗಳನ್ನ ಹೇಳಿದ್ದಾರೆ. ಅವ್ರು ಹೇಳ್ದ ಸ್ಟ್ರೆಂತು ಇರಬೇಕಲ್ಲ ಮೇಷ್ಟ್ರೆ. ಅದು ಅಲ್ಲದೆ ಒಂದು ಸ್ಕೂಲ್ ನಡ್ಸೋಕ್ಕೆ ಬೇಸಿಕ್ ಫೆಸಿಲಿಟೀಸ್ ಏನೇನು ಬೇಕೋ ಅದೆಲ್ಲದೂ ಇರಬೇಕು. ಸರಿ, ಅವ್ರು ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡೋಣ ಬಿಡಿ ಮೇಷ್ಟ್ರೆ. ಹಾಗಿದ್ರೆ ನಾನು ಬಂದು ಪಾಠ ಮಾಡ್ತೀನಿ. ಇಬ್ರು ಅಳಿಯೊಂದು ನೋಡಿದ್ರೆ ಸಾನೇ ಖುಷಿ ಆಯ್ತಾಯ್ತು. ನಮ್ಮ ಊರಿನಾಗಿರೋ ನನ್ನಂತವ್ರನ್ನ ಸಾಲಕ್ಕೆ ಸೇರಿಸೋ ಜವಾಬ್ದಾರಿ ನಂದು ಮೇಷ್ಟ್ರೆ. ಮೇಷ್ಟ್ರೆ, ನೀವು ಇವತ್ತಿಂದನೇ ಧಾರಾಳವಾಗಿ ಪಾಠ ಶುರು ಮಾಡ್ಬೋದು. ಹಾಕು ಅದಂಡ, ನೀನು ಅಲ್ಲೇ ಇದ್ಬಿಟ್ಟು ಬಿರ್ನೆ ಗೋವುಗಳಿಗೆಲ್ಲ ಮೇವ್ದು ಲೋಡ್ ಕಳಿಸು. ಹಾಂ ಸರಿ. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಬಂಗಾರಮ್ಮನವರೇ. ನೋಡಿ, ನಾವು ರಾಜಕಾರಣದಲ್ಲಿ ಮೇಲೆ ಬರಬೇಕು ಅಂತಂದರೆ ಜನರಿಗೆ ಕೊಟ್ಟು ಭರವಸೆನ ಈಡೇರಿಸ್ತೀವೋ ಇಲ್ವೋ, ಆದರೆ ಪಕ್ಷದವ್ರಿಗೆ ಕೊಟ್ಟು ಭರವಸೆನ ಈಡೇರಿಸ್ಬೇಕಾಗತ್ತೆ. ಯಾಕೆ ಸುಮ್ಮನಾಗ್ಬಿಟ್ರಿ? ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ ಬಿಡಿ, ನಾನೇ ಹೇಳ್ತೀನಿ. ನಿಮ್ಮ ಮಗ ಕಥಾನಾಯಕನಾಗಿ ಮುಂದೆ ನಿಂತು ಬರಡು ಭೂಮಿಯನ್ನು ಸಾಗುವಳಿ ಮಾಡಿಕೊಟ್ಟಿದ್ದಾನಲ್ಲ, ಆ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಅಂತವ ಇನ್ನೊಂದು ಕಿತ ಮಾತಾಡ್ತೀನಿ. ಅದು ಆಮೇಲಿನ ಮಾತು. ನಿಮ್ಮ ಹತ್ರ ಜಮೀನು ಕೊಡಿಸಿ ಅಂತ ಬಂದಿದ್ರಲ್ಲ, ಅದು ಯಾರು ಅಂತ ಗೊತ್ತಿದೆಯಾ? ನಮ್ಮ ಪಾರ್ಟಿಗೆ ತುಂಬ ಬೇಕಾಗಿರೋರು ಕಾರ್ಯದರ್ಶಿ VR ಭೂಸಣ್ಣವ್ರ ಆಪ್ತರು, ಗೊತ್ತಾಯ್ತು. ಅಷ್ಟೇ ಅಲ್ಲ, ಅವ್ರು ತುಂಬ ಪವರ್ಫುಲ್ ವ್ಯಕ್ತಿ. ನೀವೆಷ್ಟು ಪವರ್ಫುಲ್ ಅಂತ ಆ ಜಮೀನು ವಿಷಯದಲ್ಲಿ ತಿಳಿಸುವಾಗ ಮಾಡಿದ್ರೆ ಒಳ್ಳೆಯದು. ಅಧ್ಯಕ್ಷರೇ, ಈ ಬಂಗಾರಮ್ಮ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಅದ್ಯೋನ್ ಬೇಕಾನ ಮಾಡ್ತಾಳೆ ಅಂತ ಗೊತ್ತಿದ್ದು ಈ ಮಾತನ್ನ ಹೇಳ್ತಿದ್ದೀರಾ? ಖಂಡಿತ ಇಲ್ಲ. ಈ ರಾಜಕೀಯದಲ್ಲಿ ತಂತ್ರಕ್ಕಿಂತ ಕುತಂತ್ರನೇ ಬೇಗ ಕೆಲಸ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಸೋತ್ರೆ ಬಂಗಾರಮ್ಮನ ಮಾತಿಗೆ ಅವ್ರ ಹಳ್ಳಿಯಲ್ಲೇ ಬೆಲೆ ಇಲ್ಲ ಅಂತ ವಿಷಯ ದಿಲ್ಲಿ ತಲುಪುತ್ತೆ. ಈಗ ನೀವೇನೇ ಮಾಡಿದ್ರೂ ಅದು ನಿಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಯಾಕೆಂದರೆ ಈಗ ನಿಮಗೆ ಆಪೋಸಿಟ್ ಆಗಿರೋದು ನಿಮ್ಮ ಮನೆಯವರೇ. ಇನ್ನು ಸ್ವಂತ ಮಗನಿಗೆ ಬುದ್ಧಿ ಹೇಳೋಕ್ಕಾಗದಿದ್ದವರು ಇನ್ನು ಅಧಿಕಾರಕ್ಕೆ ಬಂದು ದೇಶ ತಿತ್ತಾರ ಅಂತ ಜನ ವ್ಯಂಗ್ಯವಾಗಿ ಮಾತಾಡ್ತಾರೆ. ಯೋಚನೆ ಮಾಡಿ.